ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಅಂದ್ರೆ ನರಸಿಂಹರಾಜ್ ಅವ್ರು ಲೈನ್ ಆಗಿದ್ದಾರೆ. ಒಳ್ಳೊಳ್ಳೆ ಸರ್, ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಏನು ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಈಗ ಒಂದು ಹಾಡು ಆಡ್ತಾ ಇದಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ. ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದನ್ನ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ನೀನೇನಾ ನಾನೇನಾ ನಾ ಕೇಶವ ಡೈರೆಕ್ಟರ್ ಅವ್ರೆ, ಹೇಳಿ ಸರ್. ಈಗ ನಾ ಅಂತ ಹೇಳಿ ನೀವೊಂದು ಹಾಡು ಹೇಳಿ ಸರ್. ನಾ ನನ್ನವಳು ನನ್ನವಳು ಹೇಳಿ ಸರ್ ಅದು. ಮುಟ್ಟಿದರೆ ನಲಿವಳು ಮುಟ್ಟದೆಯ ಮುಟ್ಟದೆಯೇ ಮುದ್ದಾಡದೆ ದೇ ನರಸಿಂಹರಾಜ್ ಅವರೇ ದೇ ಆಡಿ ಸರ್. ಅವರ ಡೈರೆಕ್ಟರ್ ಇವರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಸೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದೋ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದು ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಸರ್ ನೀವು ದಾ ಬಗ್ಗೆ ಹಾಡು ಹೇಳಿ ಸರ್. ದೇವ್ ಇದು ದಾ ಅದ್ರ ಹಾಡು ಹೇಳಿ, ನೆಕ್ಸ್ಟ್ ಹೇಳಿ, ನಿಮ್ಗೆ ಯಾವ್ದು ಬರುತ್ತೋ ಅದನ್ನೇ ಹೇಳಿ ಹೋಗ್ಲಿ. ಯಾವ್ದನ ಆಗ್ಲಿ ಹೇಳಿ ಸರ್. ದಾ ಅಂತ ದೇವರು ವಸೆದ ಪ್ರೇಮದ ದಾರ ಸಾರದಿ ಅಬ್ಬಾ ಏನ್ರಿ ಏನ್ರಿ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಹೇಳಿ ಏನ್ರಿ ಅವ್ರಿಗೆ ಯಾರ್ರಿ ಪಕ್ಕದಾಗ ಅಷ್ಟೊಂದು ಇದ್ ಮಾಡ್ತಾರೆ ನರಸಿಂಹರಾಜು? ಆಚೆ ಹೋಗುವಂತ ಅವ್ರು ಯಾರು? ಇಲ್ಲ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನು ಒಂದ್ ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅಕ್ಕ ಅವ್ರಿಗೆ. ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಕಿರು. ನರಸಿಂಹರಾಜ್ ಅವರೇ, ಸ್ವಾಮಿ ಜೀವನದಲ್ಲಿ ಇವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದ್ ಸಾಧನೆ ಮಾಡ್ಬೇಕು. ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ. ಇದು ಸಾಧನೆ ಅಂದ್ರೆ ಅಜ್ಜಿದೀರ್ಗೆ ಏನೂ ಗೊತ್ತಾಗಲ್ಲ. ಆಯ್ತು. ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇನ್ನ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಾಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಸ್ವಾಮಿ, ಇಲ್ಲ ಇದು ಬಳ್ಳಾಪುರ ನಮ್ದು. ನೀವು ಇನ್ನ ತುಮಕೂರು ಟೌನ್ ಒಳಗೆ ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಬೇಕು. ಆಯ್ತು ಸ್ವಾಮಿ, ನಿಮ್ಮ ಆಶೀರ್ವಾದ ಸ್ವಾಮಿ. ನೀವು ಮುಂದೆ ಬರ್ಬೇಕು. ಏನ್ ಹೇಳಿದ್ರು ನೀವು ತಲೆ ಕೆಡ್ಸ್ಕೊಂಬೇಡಿ, ನೀವು ಬರ್ಬೇಕು. ನಮ್ಮ ಕಾರ್ಯಕ್ರಮ ಕಾರ್ಯ ಮುಂದೆ ಬರಕ್ಕೆ ನಿಮ್ಗೆ ಎಲ್ಲವಕ್ಕೂ ಐತೆ, ಯಾಕಿಲ್ಲ? ನರಸಿಂಹರಾಜು ಅವ್ರೆ, ಅದೆಲ್ಲ ಬಿಟ್ಬಿಡಿ. ಈಗ ಬೇರೆ ಹಾಡು ಹೇಳಿ. ಅವ್ರು ಡೈರೆಕ್ಟರ್ ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜು ಅವ್ರು, ಕೇಳಿಸಲ್ಲ. ಈಗ ಇನ್ನೊಂದೆರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ. ಈಗ ಒಂದ್ ಯಾವ್ದಾನ ಒಂದ್ ಹಾಡು ಬಿಡಿ, ಅವ್ರು ಕೇಳಿಸ್ಕೊಳ್ಳಿ ಸರ್. ಒಂದ್ ಹಾಡು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ನನ್ನವಳು ಮುಟ್ಟಿದರೆ ಮುಟ್ಟದೆಯೇ ಮುದ್ದಾಡಲೆ, ಆಡಿದರೆ ಹರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ, ಮುಟ್ಟದೆಯೇ ಮುದ್ದಾಡಲೇ, ನನ್ನವಳು ಮುಟ್ಟಿದರೆ ಮುಟ್ಟಿದರೆ ಮಲಗುವಳು, ಮುಟ್ಟದೆ ಆಡಲೇ. ಅಷ್ಟೇ, ಉಸಿರು ಕಟ್ಟಕಾಲ ಉಸಿರು. ಆಯ್ತು ಅಬ್ಬಾ ಡೈರೆಕ್ಟರ್ ಅವರೇ, ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಕುನಿ ಪಾತ್ರ ಬೇರೆ ಮಾಡಿದ್ದೀವಿ ಸರ್. ಹೇಳಿ ಹೇಳಿ. ಮತ್ತೆ ಯಾವ್ದಾರ ಒಂದು ಸೈಡ್ ಸ್ವಲ್ಪ ಇದ್ಕೊಡಿ. ನಾಯಿ ಸರ್, ನೀವು ಕಲೆಗೆ ಬೆಲೆ ಕೊಡ್ಬೇಕಾದ್ರೆ ನಿಮ್ಗೊಂದು ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಆ ಅಜ್ಜಿ ನಾಯಿ ಎಲ್ಲ ಬಿಚ್ಚಾಕ್ರಿ ಸರ್, ಬಿಚ್ಚಿಟ್ಟವ್ರಿ ಸರ್. ದ್ವೇಷ ಜೋಲೆ ದಯಿಸುತ್ತಿದೆ ಮನ ಲೋಕಗಾಳೆ ದಗದಗ ನೂರೊಬ್ಬನೇ ಉಳಿದಿಗೆ ನಾನು ತೀರಿಸಲನ್ನು ಜಲದೆ ಸಾಲವೇ ನರಸಿಂಹರಾಜ್ ಅವರೇ, ಸೈಡಿಗೆ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಪಕ್ಕ ತಗೊಂಡ್ ನಮ್ಮಲ್ಲಿ ಅಜ್ಜಿ ಗಿಜ್ಜಿ ಕೊಡ್ಬಿಟ್ಟಿದ. ನೂರೊಬ್ಬನೇ ಉಳಿದಿದೆ ನೀಗ ತೀರಿಸಲನ್ನು ಜನ ಸಾಲ ಬೇಗ ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನಿಪುದು ಕೌರವ ನಾಡು ದಗದಗ
ಇಲ್ಲೆಲ್ಲ ಇಲ್ಲಿ ನನ್ನೇ ನೋಡ್ತಾರ ಸ್ವಾಮಿ. ಯಾರು ವಾ 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 ಸರ್? ಹಬ್ಬ ಕ್ಲಾಸ್ ಹೊಡೀರಿ ಸರ್. ನರಸಿಂಹರಾಜು ಅವರೇ ಸ್ವಾಮಿ. ನೀವು ಯಾವಾಗ ಬರಕ್ಕಾಗುತ್ತೆ ಬೆಂಗಳೂರಿಗೆ? ನಾಳೆ ಯಾವ ವಾರ? ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ, ನಿಮ್ಗೆ ಯಾವ್ದಾನ ಈ ನೆಕ್ಸ್ಟ್ ಫಿಲಮ್ ಮಾಡ್ತಾ ಇದೀವಿ ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ. ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋದು ದಿನ 100 ಫೋನ್ ಮಾಡ್ತಾರ ಸ್ವಾಮಿ. ಇಲ್ಲ ನಾವು ಅದೇ ಅಭಿಮಾನಿನೇ. ಅಲ್ಲೆಲ್ಲ ನಿಮ್ ತುಮಕೂರು ಪಕ್ಕ ಯಾವ್ದೋ ನಾಮ ಸಿನಿಮಾ ಐತಂತಲ್ಲ? ನೋಡಿದೀವಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಮ್ಮ ಸಿನಿಮಾ ಬರ್ತೀನಿ ಸ್ವಾಮಿ. ನಾನು ಒಬ್ಬನೇ ಬರ್ತೀನಿ ಗಾಡಿಯಾಗಿ. ಆಯ್ತು ಸ್ವಾಮಿ. ಬೆಂಗಳೂರು ಅಂದ್ರೆ ಎಲ್ಲರೂ ತಪ್ಪಿಸ್ಕೊಂಡ ಮೇಲೆ ನಮ್ಗೆ ಅಂದ್ವರಿ ಅಲ್ಲ. ಇಲ್ಲ ನೆಕ್ಸ್ಟ್ ಗುರುವಾರ ನಾವು ನಮ್ಮ ಸಿನಿಮಾ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಐತೆ. ಆಯ್ತಣ್ಣ ಬರ್ತೀವಿ. ನರಸಿಂಹರಾಜು ಅವರೇ, ಬೇಕಾದ್ರೆ ನಿಮ್ ಮಿಸಸ್ ಇದ್ರೆ ಮಿಸಸ್ಗೆ ಹೇಳ್ತೀವಿ, ಬೇಕಾದ್ರೆ ನಾವು ಕಾನ್ಫರೆನ್ಸ್ ಇದ್ ಮಾಡ್ತೀವಿ. ಅವ್ರು ಹಂಗಂದ್ರೆ ಕಳ್ಸೋದೇ ಇಲ್ಲ, ನಾವು ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಬಂದ್ಬಿಡ್ತೀವಿ ಸರ್. ನೀವು ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕಿನ್ನ, ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ, ತಿಪ್ಟೂರ ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ತಿನ್ನದ್ ನಮ್ಮನೆ ಅನ್ನ, ಉಡೋದ್ ನಮ್ಮನೆ ಬಟ್ಟೆ. ರೋಡಾಗ ಹೋಗಿರ್ತಾವೆಲ್ಲ ಒಂದೊಂದು ಮಾತು ಕೇಳ್ಕೊಂಡು ಜೀವನ ಮಾಡಬೇಕು. ಅಯ್ಯೋ, ಈ ಪ್ರಪಂಚನೇ ಹಂಗಕ್ಕ. ನೀವು ಈಗಿನ ಕಾಲ ಇದು ಒಬ್ಬೊಬ್ರು ದುಡ್ಡು ಖರ್ಚು ಮಾಡಕ್ ಆಗದಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಇಂಥದ್ದು ಎಲ್ಲ ನೋಡಿ ಪಿಕ್ಚರ್ ಆಗಿ ಕುಡಿತಾರೆ. ಒಬ್ರಿಗೆ ಊಟನೇ ಇರಲ್ಲ. ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗೆ ಅಕ್ಕಿ ಕೊಡೋದಕ್ಕೇನೋ ಪರವಾಗಿಲ್ಲ, ಜೀವನ ಮಾಡ್ಕೊಂಡು ಕಾಲ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಮನಸ್ಸು ಹುಟ್ಟಿರೋದೇ ಒಂದ್ ದೊಡ್ಡ ತಪ್ಪು. ಬಿಡು. ಅಯ್ಯೋ ಬಿಡಕ್ಕ, ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ ಬಿಡಿ. ಆಗ ದೇವ್ರ ಮೇಲೆ ಕರುಣಿನೇ ಇಲ್ಲ. ನಮ್ಮನ್ ಕರ್ಕೊಂಡ್ಬಿಟ್ಟಿದ್ರಿ, ನನ್ನ ಮಗಳನ್ ಕರ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಡ್ದೆ. ದೇವ್ರಿಗೂ ಹಂಗೆಲ್ಲ ಅಂದ್ಕೊಂಡಂಗೆ ಹೋಗಂಗಿದ್ರೆ ಅದಕ್ಕೆ ಅಲ್ಲ, ಹಂಗ ಅಂದ್ಕೊಂಡಂಗೆ ಹೋಗಂಗಿದ್ರೆ ಎಲ್ಲ ಅವ್ರವ್ರಿಗೆ ಇಷ್ಟ ಬಂದಾಗ ಸತ್ತ ಹೋಗೋರು. ಹುಟ್ಟಾಗಿಂದ ಕಷ್ಟ 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 ಎಲ್ಲ. ಅವನ ಯಾರನ್ನ ಕಟ್ಕೊಂಡೆ, ಅವನು ಕಷ್ಟ. ಅವನಾದ್ಮೇಲೆ ಇವನ್ ಕಟ್ಕೊಂಡೆ, ಇವನಿಂದ ಕಷ್ಟ ಕಷ್ಟ ಕಷ್ಟ. ಯಾರವ ನೀನು? ಜೀವನ ಆಗ್ಬೇಕು, ಅದಕ್ಕೆ ಯಾರಕ್ಕ ನೀನು? ವಿಷ ಕುಡ್ದ್ಬಿಟ್ಟಿದ್ದೀನಿ, ಅದಕ್ಕೆ ವಿಷ ಕುಡ್ದ್ಬಿಟ್ಟಿದ್ದೀನಿ. ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ಆಗಲ್ಲ ಬಿಡ್ರಿ. ಇದು ಇದೆಂತದ್ದು ಇದನ್ನ ಮಾಡ್ಕೊಂಡ್ ಕುಡಿಬೇಕಾಯ್ತು. ಎಂತದ್ದು ಈ ಜೀರಿಗೆ ಕಾಫಿ ಮಾಡ್ಕೊಂಡ್ ಕುಡಿದ್ರೆ ಸರ್ ಹೋಗೋದು. ಇದು ಏನ್ ಕುಡ್ದಿರೋದು? ಗಿಡ ಕೊಡಿ ಔಷಧಿ ಕುಡ್ದ್ಬಿಟ್ಟಿದ್ದೀನಿ. ಈ ಗಿಡಕ್ಕೆ ಇದು ಅದೇ ಟೊಮೆಟೊ ಹಣ್ಣು ಬಾಳೆಹಣ್ಣು, ಅದು ಟೊಮೆಟೊ ಹಣ್ಣು ಬಾಳೆಹಣ್ಣು ಅದು ಎಣ್ಣೆ ಹೊಡೆದ್ರೆ ಎಣ್ಣಾಗ್ತಾವಲ್ಲ, ಅದನ್ನ ಅದೇನಾಗಲ್ಲ ಬಿಡಕ್ಕ. ಇದು ಅದೇನಿಲ್ಲ, ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ. ಇನ್ನ ಗದ್ದಿಗೊಡಿಯೋದು ಆಮೇಲೆ ಇದು ಎಂತದನ್ನ ಬೇರೆದು ಕುಡಿದು ಕಷ್ಟ. ಕಳ್ಳೆಲ್ಲ ತೂತ್ ಬಿದ್ಬಿಡ್ತವೆ. ಭತ್ತ ಕೊಡಿತಾರಲ್ಲ, ಭತ್ತ ಹೊಲ್ದಾಗ ಭತ್ತ ಬರಲ್ಲ, ಗದ್ದೆಗೆ. ಅಯ್ಯೋ, ಗದ್ದೆಗೆ ಹೊಲ ಹೊಡಿತಾರಲ್ಲ, ಗದ್ದೆಗೆ ಭತ್ತಕ್ಕೆ. ಅದನ್ನ ಕುಡಿದ್ಬಿಟ್ಟಿದ್ದೀನಿ. ಸಾಯೋ ಟೈಮಾಗೆ ಲಾಡ್ ಸರಿ ನಿನ್ ಜೊತೆ ಮಾತಾಡ್ಬಿಡೋಣ. ನೀವ್ ಯಾರು ಹೇಳಿ? ಹೊಟ್ಟೆ ನೋವು. ನನ್ ಮಕ್ಳು ಕಟ್ಕೊಂಡ ರಜಗಟ್ಟಾಗ ಸಾಕ್ತಿದ್ರೆಲ್ಲ ಹಿಂಗೆ ಆಗೋದು. ಹೊಟ್ಟೆ ನೋವು. ಅಮ್ಮ ಅಲ್ಲೇ ನಿಮ್ಮ ಯಾರನ್ನ ನಿಮ್ಮ ಮಗಾರೋ ಯಾರನ್ನ ಇದ್ರು ಕೊಡಿ, ಅಲ್ಲಿ ಹೇಳ್ತೀನಿ. ಯಾರು ಇಲ್ಲ. ನಮ್ಮದ್ ಕಾರ್ ಐತೆ ತಾಂಬತ್ತೀವಿ. ನಮ್ಮದ್ ಕಾರ್ ಐತೆ ತಾಂಬತ್ತೀವಿ. ಯಾರು ಹೇಳಿ ನೀವು? ನಾನಿಲ್ಲ,
ನನ್ ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನಿಸ್ತು. ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ನಾನ್ ಬದುಕಲ್ಲ. ಎಲ್ಲಿ ಇವಾಗ ಎಲ್ಲಿ ತಾಮ್ರಕ್ಕಾಗತ್ತ? ಬಾಡ್ ತರ್ಬೇಕಾ? ಬಾಡ್ ತರ್ಬೇಕಾ? ಬಾಡಲ್ಲ, ನನ್ ಬದುಕಲ್ಲ. ಬದುಕ ನಾನೆಲ್ಲ ಬಾಡ್ತಾ ಬಂದಂಗ. ರಕ್ತ ಬಂತು. ಯಾರು ಹೇಳಿ ನೀವು? ರಕ್ತ ಬಟ್ಟೆ ಎಲ್ಲ ರಕ್ತ ಆಗೋಯ್ತು. ನಾನ್ ಸಾಯ್ತಾ ಇದ್ದೀನಿ. ಓ ನಮ್ಮ ಕರ್ಮ. ಇಲ್ಲಿ ಮೇಲೆ ತೊಟ್ಟಿಕ್ತಾವ ನೀರು ಮಳೆ ನಮ್ಮ ಮನೆಗೆ. ಏನಾಯ್ತಕ್ಕ ನಿನ್ಗೆ? ಲಾಸ್ಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡ್ಬೇಕು. ಅಯ್ಯ ಅದೇನ್ ಹೇಳ ಇಷ್ಟೊತ್ತಿಗೆ ನಿಮ್ ಮನೆ ತಕ್ಕ ಬರೀವಲ್ಲ. ನಾನು ಎಲ್ಲಿಂಗ ಆಯ್ತು ಅಂದಿದ್ರು ಬಂದ್ಬಿಡಿವೆ ಇಷ್ಟೊತ್ತಿಗೆ. ಮಾತಾಡ್ಬೇಕು ಯಾರಿಗೆ ಮಾಡಿದ್ರೆ ಹೇಳಿ ಫೋನ? ನರಸಿಂಹ ಯಾರು ಹೇಳಿ ನೀವು? ನಾನು ಲಲ್ಲಿ. ಮನಸ್ಸಿಗೀಗ ಪರಮಾನಂದ. ನಿನ್ನಂತ ಚಿನಾಲೆರು, ಊರ್ದಿರ್ಗೆರು, ಕಳ್ಸು ಚಿನಾಲ್ ಮುಂಡರು ಇವತ್ತೇ ಹೊರಗೋದ್ರು ವತೇರಿಕೆ ನಾನು ಎಲ್ಲಾರ್ಗು ಇಡೀ ನಮ್ಮ ತುಮಕೂರು ಜಿಲ್ಲೆಯರಿಗೆಲ್ಲಾನು ಸಿಹಿ ಸುದ್ದಿ ಅಂಟಿಸ್ಬಿಡ್ತೀನಿ. ತಾಯಿನಾಕೆ ಹೋಗ್. ನಾನು ಲಾಸ್ಟ್ ಆಸೆ ಇತ್ತು ನಿನ್ ಜೊತೆ ತಿರುಪ್ತಿಗೆ ಹೋಗ್ಬೇಕು ಅಂತ. ಅದ್ ನೆರವೇರ್ಲೇ ಇಲ್ಲ. ನನ್ ಬಾಳಲ್ಲಿ ನೆರವೇರ್ಲೇ ಇಲ್ಲ. ಹೋಗಲ್ಲಮ್ಮ, ಹೋಗಮ್ಮ. ನನ್ನೇನು ಒಂದು ಮನೆಗೆ ಚಾಪೆನೆ ಆಗ್ಯಾವ. ನಮ್ಮ ಒಂದ್ ನಾಯಿ ಬಂದ್ ನನ್ ಮಗ್ಳ ಮನಿ ಕಂಡವ, ಒಂದು ಡ್ರಾಯರ್ ಇದಾವ ನನ್ನವು, ಒಂದು ನಿದ್ದೆ ಮಾಡಿದಿನ. ನೀನು ಮನೆ ಗುಡಿಸಿ ಗುಂಡಾಂತರಾಗ ಇವತ್ತಿನಿಂದ ನೋಡು ಸ್ವರ್ಗ ಲೋಕದ್ ನಿದ್ದೆ ಮಾಡ್ತೀನಿ. ನೀನ್ ಹಾಳಾಗ್ ಹೋಗು. ರಕ್ತ ಬತ್ತೈತೆ ಅಂದ್ರೆ ರಕ್ತ ಬತ್ತೈತೆ ಫುಲ್ ಬಾಯೊಳಗಾಸಿಂದ ರಕ್ತ ಬರ್ತೈತೆ. ನೀನ್ ಮಾಡಿದ ಕರ್ಮ. ನಮ್ಮಂತ ಅಮಾಯಕರಿಗೆ ಎಷ್ಟಯ್ಯೋ ಅನ್ಸಿದ್ಯಾ ಈಗ ಒಂದು 2-3 ವರ್ಷದಿಂದ. ನಾನೇನಕ್ ಫೋನ್ ಮಾಡ್ದೆ ಗೊತ್ತಾ? ನಾನ್ ಮಾಡಿದ ತಪ್ಪಾಯ್ತು. ನಿನ್ ಜೀವನದಲ್ಲಿ ಬಂದು ನಿನಗ್ ಕೊಡ್ಬಾರ್ದು ಕಷ್ಟ ಕೊಟ್ಟಿದೀನಿ. ವಿಕ್ರಮ್ ರಾಜ್ ಕೊಟ್ಟಂತ ಕಷ್ಟ ಕೊಟ್ಟಲ್ಲವ ನೀನು. ನಿನ್ ನಾಲಿಗೆ ಗುಳಬಿದ್ದೋಗ ನೀನ್ ಇನ್ನ ರಕ್ತ ಕಕ್ಕೊಂಡು ಹೊರಗೋಗು. ನನ್ಗೆ ಎಷ್ಟು ಅಯ್ಯೋ ಅನ್ಸಿದ್ಯಾ? ಸಾಯ್ಬೇಕಾರೆ ಎರಡು ಒಳ್ಳೆ ಮಾತಾಡು. ಹೋಗವ ಹೊರಗೋಗು. ಅಷ್ಟೇ. ಕ್ಷಮಿಸಿದೀನಿ ಅಂತ ಹೇಳು. ಏನಂತ ಕ್ಷಮಿಸಿದೀನಿ? ಏನೋ ನೀನ್ ಮಾಡಿದ್ದು ನೀನ್ ಹಣೆ ಬರ ನೀನ್ ಅನ್ಭವಿಸಿದ್ಯಾ. ಸಾಯ ಕಾಲದಾಗ ಕ್ಷಮಿಸಿದೀನಿ ಅಂತ ಹೇಳ್ಬಿಡು. ಹೇಳಿದೀನಿ ಕ್ಷಮಿಸಿದೀನಿ. ಇನ್ ಮುಂದೆ ಆದ್ರೂ ಅಚ್ಚುಕಟ್ಟಾಗಿ ಎಲ್ಲಾನ ಒಂದು ಏನೋ ಪ್ರಾಣಿನ ಪಕ್ಷಿನಾಗ ಹುಟ್ಟಿ ಒಳ್ಳೆ ಜೀವನ ಮಾಡ್ಕೊಂಡು ಹೋಗು. ನೀನ್ ಸ್ವರ್ಗದಾಗ ಅಚ್ಚುಕಟ್ಟಾಗಿ ನಿಮ್ದೇ ಹೊರಗೋಗು ಅಷ್ಟೇ. ಒಂದೇ ಒಂದ್ ಕೊನೆ ಆಸೆ ಐತೆ. ಅದೇ ದುಡ್ಡಿಂದಲ್ಲ ಕಾಸಿಂದಲ್ಲ, ನೆರವೇರ್ಸ್ಕೊಡ್ತೀಯಾ? ಇಲ್ಲ, ನಾನು ಇಲ್ಲಿ ಮಳಿತಾ ಇದ್ದೆ ನಮ್ಮೂರಾಗ. ಈಗ ಬೇಡ, ನಾನ್ ಸತ್ತೋದ್ಮೇಲೆ ನೆರವೇರ್ಸ್ಕೊಡ್ತೀಯಾ? ಆಯ್ತವ ಆಯ್ತು. ಏನ್ ಗೊತ್ತಾ, ನನ್ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನನ್ನ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನಾನು ಸುಮಂಗಲಿಯಾಗಿ ಸಾಯ್ಬೇಕು. ಹೆಣಕ್ಕೆ ಸುಮ್ಕೆ ನಾಟಕ ನನ್ನ ಗುಂಡಿ ಒಳಗೆ ಕೇಳ್ಕೊಂಡು ನನ್ನ ಸಹಾಯಕ ಮಾಡಿದ್ಯಾ? ನಾನು ನಮ್ಮ ಮನೆ ತಾವ ಹೆಣ ಇಟ್ಕೊಂಡಿರ್ತಾರಲ್ಲ, ಓ ಅವಾಗ ಬಂದ್ ನನ್ ಒಳಗೆ ತಾಳಿ ಕಟ್ಬಿಡು. ಅವಾಗಂತೂ ಕಟ್ಟಿಲ್ಲ, ಹಂಗೆ ಎಲ್ಲ ಮೋಸ ಮಾಡ್ದೆ. ಎಲ್ಲ ಆಗಿದಾಗೋಯ್ತು ನನ್ನ ಹಣೆ ಬರ. ಆಯ್ತಮ್ಮ ಎಲ್ಲಿ ಬರ್ಬೇಕು ಹೇಳು? ಎಲ್ಲಿ ಬರ್ಬೇಕು ಹೇಳುವ? ಮನೆ ಹತ್ರ ಬಾ. ನಾನ್ ನೋಡಿಲ್ಲ. ನಾನು ತೋಟದ ಮನೆಗೆ ವಿಷ ಕೊಡ್ತಿದ್ದೀನಿ, ಎಲ್ಲಾರ್ಗು ಹೇಳ್ಬಿಡು. ನಾನ್ ನೋಡಿಲ್ಲ ನಿಮ್ ಮನೆ ಎಲ್ಲಿ ಐತೋ, ನಿನ್ನೂ ನೋಡಿಲ್ಲ ನಾನು. ಅಯ್ಯೋ, ಅವಾಗ ಬತ್ತಿದ್ದಲ್ಲ ಮಾಡಕ್ಕೆ.
ಬಾಯ್ ಇನ್ನ ನೀನ್ ನೋಡೋ ನನಗೆ ಅದು ಸುದ್ದಿ ಸಾಯವಾಗ್ಲೂ ಅದು ಸುದ್ದಿ ಎತ್ಬೇಡ ನನಗೆ. ನಾನು ಹೋಗ್ತಾ ಇದ್ದೀನಿ. ಬಾಯ್ ಅಂದ್ರೆ ಬಾಯ್. ಹಲೋ ಹಲೋ ಹಲೋ. ನಿನ್ ಕೇಳಕ್ ಬಂದಿದ್ದೇನಕ್ಕ, ನಿಮ್ಮ ಮೌತ್ ಊರು ಕೇಳಕ್ ಬಂದಿದ್ದೆ ನಾನು. ನಿಮ್ಮ ಮೌತ್ ಬೆನ್ಸಾಗಿ ನಿಮ್ಮ ಮೌತ್ ತುಳಿನ ತುಳ್ನೇಕ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತೀವಿ ಯಾವಳು ಮಾಡಿಕೊಂಡಿದೀವಿ ಅಂತ ನಿಮ್ಮ ಮೌತ್ ತುಳಿನ ತುಳ್ನೇಕ ಯಾಕೆ ನಿಮ್ಮ ಮೌತ್ ಕೇಳ್ಕೊಳಕ್ ಓಡಾಡ್ತೀಯ? ನಿಮ್ಮ ಅಮ್ಮ ತುಳಿನ ತುಳ್ನೇಕ ಎಂತೆಂತ ತುಮಕೂರಾಗೆಲ್ಲ ಹೋಗಿ ನೀನು ಕಾಲ ಹಾಕೊಂಡು ಹಿಂಗೆ ಆಗಿರೋದು ಅಂತ ಮೆಟ್ನಾಗೂ ಇದು ಕಳಿಸೋರು. ಈಗ ನಿಮ್ಮ ಮೌತ್ ಉಳ್ಳಿ ಮಾಡ್ತೀಯ ಫೋನ ನಿಮ್ಮ ಮೌತ್ ತುಳ್ಳ ಅದಕ್ಕೆ ನಾನೇ ಮಾಡೋಣ ಹಾಳಾಗ್ ಹೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕ ಊದ್ ಕಳ್ಸವ್ರ ಮರೆಲ್ಲ ಇಂಥ ಮನೆಗೆ ಮದುವೆಯಾಗ ಮಗ ಮಾಡಿಕೊಂಡು ನೀನು ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಕೇಳ್ಕೊಳಕ್ ಮಾಡ್ತೀಯ ನನಗೆ. ಮಗು ತುಳಿಗ್ ನಾ ತುಳ್ನಾಗ ತಿರ್ಗಾ ಮಾತಾಡ್ತೀಯ. ನಿಮ್ಮ ಅಲ್ಲಿ ಮರ್ಯಾದೆ ಹೋತ್ ನಮ್ದು. ನಿಮ್ಮ ಮಗು ತುಳಿಗ್ ನಾ ತುಳ್ನಾಕ ಅಂದ್ರೆ ನಾನು ಯಾವ ತುಳ್ಳಿ ಇರ್ತೀವಳು ತುಳ್ಳಿ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಮಗು ಕೇಳ್ಸ್ಕೊ ಹೋಗು, ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ ಏನ್ ತಿಳ್ಕೊಂಡ್ರು, ಎಣ್ಣಿಗೆ ಬಂದಿದ್ರು ಅವರು ಮನೆಗೆ. ನಿಮ್ಮ ಮಗು ತುಳ್ಳಿಗ್ ನಾ ತುಳ್ನಾಕ ಅಂದ್ರೆ ನಾನು ಬೇಕಾಗಿ ಯಾರ ಬಂದಿರೋದು ಇದ್ರಿಗೆ ಏನ್ ತಿಳ್ಕೊಂತಾರ ಅವರು? ಮನೆಗೆ ಹೆಣ್ಮಗ ಮದುವೆ ಮಾಡ್ಕೊಂತಾರ. ನಿಮ್ಮ ಮಗು ತುಳ್ಳಿಗ್ ನಾ ತುಳ್ನಾಕ ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತೊಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡಿ. ತುಳ್ಳಿಗ್ ನಾ ತುಳ್ನಾಕ ಯಾಕೆ ಅಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್. ಅಂದ್ರೆ ನನಗೆ ತುಂಬಾ ನಂಬಿದ್ದೀನಿ. ಅಂದ್ರೆ ಕೇಳ್ಕೋಗ ನೀವು ಮಗು ತುಳ್ಳಿಗ್ ನಾ ಎಲ್ಲ ಇಂಥ ಚೆಂಗ್ಲಾಟ ಮಾಡೋನು ಮದುವೆ ಮಾಡ್ತೀಯ ಮಗಳನ್ನ ಅಂತ ಮೆಟ್ನಾಗ ಹೋಗ್ತಾರ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿಮ್ಮ ತುಳ್ ಮಾಡು. ನಿಮ್ಮ ತುಳಿಗ ತುಳ್ನಾಕ ನನಗೆ ಫೋನ್ ಮಾಡ್ತೀಯ? ವರ್ಷಕ್ಕೆ ಒಂದ್ ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು ಅದಕ್ಕೆ ಅವ್ರು ತುಳ್ದೆ ಹೋಗಿ ಅವ್ನ್ಯಾರೋ ಇದು ಒಲೆ ಮುರಿ ಹಾಕ್ತೀವಿ ಅಂದ್ರೆ ನಿಮ್ಮ ತುಳ್ನಾಕಿ ನನಗೆ ಯಾಕೆ ಮಾಡ್ತೀಯ? ಅಂದ್ರೆ ನಮ್ಮ ಹೆಣ್ಣಾರು ಬಂದವರೆಲ್ಲ ವಾಪಸ್ ಹೋಗ್ತಾವ್ರಿ. ನಿಮ್ಮ ತುಳಿನ ತುಳ್ನಾಕ ಅಂದ್ರೆ ಇಲ್ಲ ನೋಡಿ ಅಂದ್ರೆ ನಾ ತುಳ್ನಾಕ ನಿಮ್ಮ ಇನ್ನೊಂದ್ಸಲ ಮಾತು ನೋಡು. ಯಾರೋ ಹೆಣ್ಣಾರು ಬಂದವ್ರು ನಿಮ್ಮ ಮಗು ಕೇಳ್ಕೊಳಕ್ ಮಾಡಿದ್ದೆ. ನಿಮ್ಮ ತುಳಿನ ತುಳ್ನಾಕ ಅಂದ್ರೆ. ಹಲೋ ಹಲೋ ಬಾ ಮನಿಕ. ಓಹೋ ಶುರುವಾಚ್ಕೊಂಡು ಒಂದಾಗತೈತೆ ಮದುವೆ ಒಂದಾಗತೈತೆ ಚಿಕ್ಕಮ್ಮಿ ಕೇಳ ದೊಡ್ಡಮ್ಮಿ ದೊಡ್ಡಮ್ಮಿ ಕೇಳ ಚಿಕ್ಕಮ್ಮಿ ಮದುವೆ ಐತೆ ಮದುವೆ ಆಗಿಲ್ವಾ? ಚಿನ್ನು ಬಾ ಇವತ್ತು ಚಳಿ ಆಗೈತೆ. ಬಾ ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ ನಾನು ಒಳ್ಳೆ ಹುಡುಗ. ನಾನು ಒಳ್ಳೆ ಹುಡುಗ. ಹೌದಾ? ಅಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ ಬೆಂಟ್ರಿ ಹುಟ್ಟಿದ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ. ಯಾಕೆ ಚಿನ್ನು? ಯಾಕೆ ಚಿನ್ನು? ಪೂರ್ತಿ ಹೇಳಿ. ಮಡವಾಡ್ರದ್ದು ಹೆಣ್ಣು ನೋಡ್ದಲ್ಲ? ಯಾರು ಸ್ವಾಮಿ? ಮಡವಾಡ್ರದ್ದು ಹೆಣ್ಣು ಹೇಳಿದ್ನಲ್ಲ ನೋಡ್ದನ್ಲ? ಯಾರು ಹೇಳು? ನಾನ್ ಕಣೋ ಕೃಷ್ಣಪ್ಪ ನರಗ್ನಳ್ಳಿ. ಗೌಡ್ರೆ ಎಲ್ಲಿ ಬರ್ಲೇ ಇಲ್ಲ ನೀವು. ಅಲ್ಲ ಡ್ರಿಂಕ್ಸ್ ಮಾಡಲ್ಲ ಅಂತೀರಾ ನೀವು. ಇದೇನು ಯಾವಾಗ ಬೇಕು ಅವಾಗ ನೋಡಕ್ಕೆ ಇದು ಇವತ್ತು ಬಂದೈತಿ ಮಾರ್ಕೆಟ್ಗೆ ಅವರೇಕಾಯಿ ಇದೆ. ನಾಳೆಗ್ ಬಂದಿಲ್ಲ ಅಂತ ಹೇಳಕ್ಕೆ ಅದು ತರಕಾರಿ ಮಾರ್ಕೆಟ್ ಅಂತ ಹೇಳೋದು. ಅವತ್ತು ಬರ್ತೀವಿ ಅಂತ ಹೇಳಿ ಅಷ್ಟಾಚ್ನಾಗ ಹೋಗಿ ನಾನು ಎಲ್ಲ ಕೇಳ್ಕೊಂಡ್ ಬಂದಿದ್ದೀನಿ. ಬರೇಳ್ರಿ ಅಂತ ಅಂದವ್ರೆ ನೀವು. ಭಾನುವಾರ ಬರ್ತೀವಿ ಅಂತ ಬಂದ್ರ ಫೋನ್ ಮಾಡಲ್ಲ ಒಂದು ನರಸಿಂಹ. ಫೋನ್ ಮಾಡಕ್ ಹೋದ್ರೆ ಯಾರಿಗೋ ಮಾಡಕ್ ಹೋಗಿ ಯಾರ್ಯಾರಿಗೋ ಹೋಗಿದ್ದು. ಅದಕ್ಕೆ ನಾನು ಮಾಡೋದೇ ಇಲ್ಲ ಯಾರಿಗೂ. ಫೋನ್ ಮಾಡಿದ್ರೆ ಬತ್ತೀನಪ್ಪ. ಈಗ ಭಾನುವಾರ ಬಂದ್ಬಿಡ್ಲಾ? ಭಾನುವಾರ ಬರ್ರಿ. ಭಾನುವಾರ ಬತ್ತೀನಿ. ಇಲ್ಲಿ ಎಣ್ಣೆ ತನಕ ಬರ್ತಾರೆ ನಮ್ಮ ಅಂಗಡಿಗೆ. ಈಗ ಭಾನುವಾರ ಬರ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಭಾನುವಾರ ಶನಿವಾರ ದಿನ ಇಷ್ಟೇ ಒಂದ್ಸಲ ಫೋನ್ ಮಾಡಿ.
ಹ್ಞೂ ಶನಿವಾರ ಇಷ್ಟೊತ್ತಿಗೆ ಫೋನ್ ಮಾಡ್ತೀನಿ. ಆಯ್ತು. ಭಾನುವಾರ ಬೆಳಗ್ಗೆ ಒಂದು 6 ಗಂಟೆಗೆಲ್ಲ ಬಂದ್ಬಿಡ್ಲಾ? 6 ಗಂಟೆಗೆ ಆಗೋತಿ ಇಲ್ಲೆಲ್ಲ ಸೋಳಿ ಇನ್ನ ಬೆಂಕಿ ಕಾಯ್ಸ್ಕೊಂಡ್ ಕುಂತಿರ್ತಾರೆ. ಎಷ್ಟು ಗಂಟೆಗೆ ಬರಲಪ್ಪ ಮತ್ತೀಗ? 9:30 10 ಗಂಟೆ ಹಂಗ್ ಬರ್ರಿ. ನೀನ್ ಇರ್ತಿತ್ತಾನೆ ಆಮೇಲೆ ಎಲ್ಲ ನಾಟಕ ಇಟ್ಕ ಪಾಟ್ಕ ಅಂತ ಎದ್ದೋದ್ಯಾ? ನಾಟಕ ರಾಮಾಯಣ ನಾಟಕ ಐತ್ರಿ. ಹ್ಞೂ ನಮ್ ರವಿ 12 ಗಂಟೆ ಹಂಗ ಹೋಗ 12 ಗಂಟೆಗೆ ನಿಮ್ ಜೊತೆ ಬರ್ತೀನಿ ನಾನು. ನಮ್ ರವಿ ಹಂಗ ಅಂತಿದ್ದ. ಓ ಅವ್ರ್ಯಾರ ಹಾರ್ಮೋನಿ ಮೇಷ್ಟ್ರು ಅಂತೆ ಆಂಜನೇಯ. ಹ್ಞೂ ಸ್ವಾಮಿ. ಆಯ್ತು ಹೋಗಣ. ಹಾ ಒಂದು 9:00 10 ಗಂಟೆಗೆಲ್ಲ ಬಂದ್ಬಿಡ್ಲಾ? 9 ಗಂಟೆಗೆ ಬನ್ನಿ. ಮೀನ್ ಹಿಡಿದ್ರೆ ಕೊಡ್ಲಾ? ಮೀನ್ ಹಿಡಿತಾ ಇದ್ರೆ ಮೀನು ಖಂಡಿತ ಎಲ್ಲನ ಇದು ಇದಕ್ಕೆ ಎಲ್ಲನ ಊರ್ ಕಡೆಗೆ ಹೋಗ್ಬಿಟ್ರೆ ಇನ್ನ ಬಂದಿಲ್ಲ. ಹೌದಾ? ಓ ನೀನು ಊಟ ಆಯ್ತೇನಪ್ಪ? ಇಲ್ಲ ಸ್ವಾಮಿ ಇನ್ನ. ಏನ್ ಮನೆ ಕಡೆ ಗಲಾಟೆ ಎಲ್ಲ ಕಮ್ಮಿ ಆಯ್ತಾ ಏನು? ಏನ್ ಗಲಾಟೆ ಹೇಳಿ? ನಿನ್ನ ಹೆಂಡ್ತಿ ಅದೇನೋ ಹೊಡೆದ್ರು ಕಣ್ಸ್ವಾಮಿ ಹಂಗೆ ಹಿಂಗೆ ಅಂದಲ್ಲಪ್ಪ, ಈಗ ಪರವಾಗಿಲ್ವಾ ಅಂದೆ. ಪರವಾಗಿಲ್ಲ, ಈಗ ಇದು ಎಲ್ಲ ವಾಸನೆ ಐತಿ. ಸ್ವಾಮೀಜಿ ಪೂಜೆ ಮಾಡಿದ್ಮೇಲೆ ಎಲ್ಲ ವಾಸಿ ಆಗೈತೆ ಹಂಗಾರೆ. ಅವನೆಂತ ಸ್ವಾಮೀಜಿ ಹೇಳ್ರಿ ಸ್ವಾಮಿ, ನೀನು ಸರಿಲ್ಲ ಅವರು. ಯಾಕಪ್ಪ? ಏನೇನೋ ಹೇಳ್ತಾರ ಅವ್ರೆಲ್ಲಾನ. ಇದು ಈಗ ಇವಾಗ ಏನ್ ಊಟ ಮಾಡ್ತಾ ಇರೋದು ನೀವು? ಸಪ್ಪೆ ಹೆಸರು ಮಾಡಾರ ಕಣ, ಇನ್ನೂ ಉಂಡಿಲ್ಲ. ಈಗ ಊಟ ಮಾಡಿದ್ದ ಬೆಳಿಗ್ಗೆನ ಅದೇ ಊಟ ಮಾಡ್ತೀರ ನೀವು? ಇಲ್ಲ ಇಲ್ಲ, ಈಗೇನ್ ಊಟ ಮಾಡಿದ್ದು ಇವಾಗ ಸಪ್ಪೆ ಹೆಸರು ಮಿಕ್ಕಿರೋದನ್ನೇ ಬೆಳಿಗ್ಗೆ ಊಟ ಮಾಡಿದ್ರೆ ಏನಂತಾರೆ ಹೇಳೋದನ್ನ? ತಂಗ್ಳು ಅಂತಾರೆ. ಆಗ ಹಂಗೆ ಸ್ವಾಮಿ ಹೇಳೋದು. ಏನಂತೆ? ಯಾವ್ಯಾವಾಗಲದು ಎಂದೆಂದು ಇರೋದೆಲ್ಲ ಹೇಳ್ಕೊಂಡ್ತಾರ ಅವ್ರು. ಅದು ನಮ್ಮ ಮನೆಯವ್ರಿಗೆ ಫೋನ್ ಜೋರಾಗಿ ಫೋನ್ ಮಾಡಿಕೊಟ್ಟಾಗ ಅದೇನಾ ಅವ್ರೆಲ್ಲ ಬಿಟ್ಬಿಟ್ಟವ್ರೆ, ಇದೇನಾ ಇದೆಲ್ಲ ಬಿಟ್ಬಿಟ್ಟವ್ರೆ. ಅದೆಲ್ಲ ಬಿಟ್ಬಿಟ್ಟವ್ರಿ. ಈಗ ಎಲ್ಲ ಒಳ್ಳೇದಾಗೈತೆ ಅಂತ ಅವ್ರೆಲ್ಲ ಮರ್ತು ನರೆ ಕೂದಲು ಬಂದು ಅಜ್ಜ ಆಗಿರಲ್ಲ, ಅಜ್ಜ ಆಗಿರೋದಿಲ್ಲ ಅವ್ರಿಗೆ ಹುಡುಗನಾಗಿರೋದೇ ಎಲ್ಲ ಕಥೆ ಹೇಳ್ಕೊಂತಾರೆ. ಈ ಕೂದಲು ಎಲ್ಲ ಕೊಟ್ಟಿದ್ದಲ್ಲ ಏನಾಯ್ತು? ಕೂದಲು ಎಲ್ಲ ಕೊಟ್ಟಿದ್ದವ್ರೆಲ್ಲ ಅದನ್ನೆಲ್ಲ ಇದು ಹೋಮ ಮಾಡಿ ಆ ಬೆಂಕಿ ಒಳಗೆ ಸತ್ತೋದ್ರಿಂತ ಅವನೇ. ಯಾಕಲ್ಲ ಹೇಳ್ರಿ ಸ್ವಾಮಿ ಕೃಷ್ಣೇಗೌಡ್ರಿ, ಅವನೇನ ಭಯ್ಯ ಏನೇ ಆದ್ರೂ ನನಗೆ ಯಾಕೋ ಸರಿ ಬರ್ಲಿಲ್ಲ. ಸರಿ ಬರ್ಲಿಲ್ವಾ? ಇನ್ನೇನ್ ಸ್ವಾಮಿ ಸಮಾಚಾರ? ಎಲ್ಲ ಹೇಳ್ಬೇಕು. ಇನ್ನೇನ್ ಸಮಾಚಾರ? ಊಟ ಆಯ್ತಾ? ಊಟ ಇಲ್ಲ, ಈಗ ಬಂದೆ. ಎಲ್ಲ ಹೋಯ್ದೆ ಬೇವಿನ ಮರ ನೋಡೋಣ ಅಂತಾನ. ನಿಮ್ಮವ್ ದೆಂಗೆ ನಿಮ್ಮವ್ ದೆಂಗ್ರೆ ನಿಮ್ಮವ್ ದೆಂಗ್ರೆ ದೆಂಗ್ರೆ ನಿಮ್ಮಮ್ಮನ ತಾಯಿನಾಕಿ ತಾಯಿನಾಕ್ಯಾಯ ಮತ್ತೆ ಅಮ್ಮನ ಕೃಷ್ಣ. ಕವಿತಾ ಆಫೀಸ್ಗೆ ಹೋಗ್ತಾ ಇದೀನಿ, ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಪ್ಪ. ಯಾರು ನೀನು? ನೋಡಿ ನಾನು ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ. ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ, ಸ್ಟಿಕ್ಕರ್ ಇಕ್ಕೊಂಡಿದೀನಿ. ಏನ್ ಕೇಳಿದ್ರೆ ಅಕ್ಕ ನಾವು ಇವಾಗ ಇದು ಯಾರ ನಂಬರ್ ಹೇಳಿ? ನಾನ್ ಕವಿತಾ. ಇದು ಕವಿತಾ ಅಲ್ಲ, ನಮ್ಗೆ ಏನಿರ್ಬೇಕು? ನಾನ್ ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನೀನ್ ಯಾರು? ನಾನ್ ನರಸಿಂಹರಾಜು ಅಂತ, ಮಳ್ಳಾಪುರ. ನಿಂಗ್ ಮದ್ವೆ ಆಗಿದ್ಯಾ? ನಾಳೆ ಮಕ್ಕಳೆಲ್ಲ ಮದುವೆ ಪಡೆಯೋದಿರ್ಲಿ ರವೀಂದ್ರ ಮನೆಯಲ್ಲ. ಅಲ್ಲ ನಿನ್ ಮದ್ವೆ ಆಗಿದ್ಯಾ, ಬಾ ನಾನು ನಿನ್ ಮದ್ವೆ ಆಗೋಣ. ಪ್ರಾಯ ನಮ್ಮ ತಿಂಗಳು ಬಿಟ್ರೆ ಅವ ಅಕ್ಕ ಇಕ್ಕೋ ಯಾವ್ದು ರಾಂಗ್ ನಂಬರಿಗೆ ಮಾಡಿದೀನಿ. ಹಲೋ ಹಲೋ ನೋಡು, ಆತರ ಬೇಜಾರ್ ಮಾಡ್ಕೊಂಬೇಡ. ನನಗಿನ್ನು 42 ತುಂಬ 43 ಬಿದ್ದೈತೆ. ನಂಗೆ ಯಜಮಾನ್ರು ಸತ್ತೋಗೋರೆ. ಅಯ್ಯೋ ನಮ್ಮ ಒಬ್ಬರನ್ನ ಗಂಡ್ರ ಬದುಕಿದ್ರು ಮಾಡ್ಲಿಲ್ವಲ್ಲ, ಬರೇ ಗಂಡ್ಸತ್ತೋದಾರ ಮಾಡ್ತಾರಲ್ಲ ಮೀನ್ಸ್ ಇಲ್ಲಿಗೆ 100ನೇ ಒಂದಾಳು ಕಣಕ್ಕ ನೀನು ಗಂಡಲ್ದಾರ್ ಮಾಡಿರೋದು. ಏನಪ್ಪ 100ನೇ ಒಂದಾಳು ನೀನು ಗಂಡಲ್ದಾರ್ ಮಾಡಿರೋದು. ಈಗ ಬರೇ ನನ್ ಗಂಡ್ಸತ್ತೋದ ನೀನ್ ಏನಾಗಿ ಸತ್ತೋದಕ್ಕ? ಏನಾಗಿ ಸತ್ತೋದ? ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡ್ಗೆ ಮಾಡು ಅಂತ ಹೇಳ್ತಿದ್ದೆ, ಅವ್ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವ್ರ ಕೈ ಬಟ್ಟೆ ಹೋಗ್ಸಿವ, ಅವನ ಕೈ ಬಟ್ಟೆ ಒಗ್ಸಿವೆ, ತಿಂಡಿ ಮಾಡ್ಸಿವೆ, ಅಡ್ಗೆ ಮಾಡಿ. ಅವನು ಅಂತಾರಕ್ಕ ಗಂಡ ದೇವ್ರ ಸಮಾನ ಅಲ್ವರ? ದೇವ್ರಾದ್ರೆ ಏನು? ದೇವ್ರು ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು? ಅದಕ್ಕೆ ಅಲ್ವ ಜನ ಪ್ರಪಂಚ ಗಂಡು ಹೆಣ್ಣು ಅಂತ ಮದುವೆ ಮಾಡೋದು. ಮತ್ತೆ ನೀನು ನಾನು ಆಗನ್ ಬಾ. ಅಲ್ಲ ಒಬ್ಬರು ಮದುವೆ ಆದ್ಮೇಲೆ ಮಕ್ಳು ಮರಿ ಯಾವ ನಿಮ್ಗೆ?
ಮಕ್ಕಳು ಮರಿ ಇದಾವನಕ್ಕ 6 ಇದ್ದಾವೆ, ಇನ್ನೊಂದು ಮಾಡಿವಂತೆ ಬಾ ನೀನು. ನೀನ್ ಹೆಚ್ಚಾಗಿ ಕುಟ್ಟಿಸ್ಕೊಳ್ಳಿ ಮುಂಡಲ್ಲ ನೀನ್ ನಾವು ನಿಮ್ಮ ಅಮ್ಮನ್ನ ಮಕ್ಕಳು ಮರಿ ನೋಡ್ಕೊಂಡು ಅವರೇ ಗಂಡ ತಿಳ್ಕೊಂಡಿರು. ಇಂಥವೆಲ್ಲ ಮಾಡಬಾರ್ದು. ಅದರಿಂದಲೇ ಕೊರೋನಾ ಏಡ್ಸ್ಬಾರ್ದು ಬಂದು ನಿಮ್ಮಂತರು 100 ಜನ ಕಾಯಿಲೆ ತಂದಿಕ್ಕದು. ಈಗ ಮದ್ವೆ ಆಗ್ತೀಯ ಇಲ್ಲೋ ನೀನ್ ಹೇಳು ನರಸಿಂಹ? ಇಲ್ಲ, ನಮ್ಗೆ ಮದುವೆ ಆಯ್ತಕ್ಕ. ಮದ್ವೆ ಆಗಿರ್ಲಿ, ಈಗ ಮದ್ವೆ ಆಗಿರ್ಲಿ, ಏನಿಲ್ಲ, ನಾವ್ ಹೋಗಿ ಎಲ್ಲಾನ ಮದ್ವೆ ಮಾಡ್ಕೊಳ್ಳೋಣ. ನಮ್ಮ ಹೆಂಗಸರು ಮಕ್ಕಳು ಕೆರ ಆಡ್ದು ಹೋಗ್ತಾರೆ. ನಮ್ಮ ಮನೆಗ್ ಬಟ್ಟೆ ಒಕ್ಕೊಂಡು ಇರಿವಂತೆ. ಹೊಟ್ಟೆನಾ ಒಕ್ಕೊಂಡು ಇರಿವಂತೆ ನಮ್ಮ ಮನೆಗೆ. ನಾನಾ ನಿಮ್ ಬಟ್ಟೆ ಒಕ್ಕಂಡು ನಾನಿರ್ಬೇಕಾ? ಎಷ್ಟು ಆರ್ಡರ್ ಮಾಡ್ತೇ ಮುಂಡಲ್ಲ ಪಾಯಕ್ಕೆ ಮುಂದೆ ಮುಂದೆ ನಾನು ಮನೆಗೆ ನಾನು ಅಚ್ಚುಕಟ್ಟಾಗಿ ಎಲ್ಲಿ ಚೊಂಬಿಕ್ಕಿಯವ್ರು ಎಲ್ಲಿ ಪಾತ್ರೆ ಇಕ್ಕಿಯವ್ರು ಅನ್ನೋದು ನೋಡಿಲ್ಲ ನಾನು. ಈಗ ಅದಕ್ಕೆ ನೀನ್ ಗಂಡು ನಿಗಿರ್ಕೊಂಡು ಹೊಡೆದೇ ಇರೋದು ನಿಮ್ಮ ಮಿಂಡ್ರಿ ಗುಟ್ಟಕ್ಕೆ ಮುಂದೆ. ನಮ್ಮ ಯಜಮಾನ್ರು ಇದ್ದಿದ್ರೆ ನಿನ್ಗೆ ಏನ್ ಮಾಡ್ತೀವಿ ಗೊತ್ತಾ? ಈಗ ಯಜಮಾನ್ ಫೋನ್ ಹಾಕಿದ್ರಲ್ವಾ, ನೀನ್ ಯಾವಾಗ ತಗೋಗಿವ ನೀನು? ನಮ್ಮ ಯಜಮಾನ್ರು ಇದ್ದಿದ್ರೆ ನಿನಗೆ